ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ವರುಣನ ಅಬ್ಬರ ಜೋರಾಗ್ತಾ ಇದೆ. ನಿರಂತರ ಮಳೆಗೆ ತಾತ್ಕಾಲಿಕ ಸೇತುವೆಯೇ ಕೊಚ್ಕೊಂಡು ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಗೋವಾ ರಸ್ತೆಯ ಸಂಚಾರ ಮತ್ತೆ ಬಂದ್ ಮಾಡಲಾಗಿದೆ. ಖಾನಾಪುರ ತಾಲೂಕಿನ ಕುಸುಮಳ್ಳಿ ಗ್ರಾಮದ ಬಳಿ ಇರುವಂತಹ ಸೇತುವೆ ಕೊಚ್ಕೊಂಡು ಹೋಗಿರುವಂತಹದ್ದು. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿದ್ದಂತಹ ಬ್ರಿಡ್ಜ್ ಇದು. ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಳವಾದಂತಹ ಹಿನ್ನೆಲೆಯಲ್ಲಿ ಘಟನೆ ನಡೆದಿದೆ. ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ವರುಣನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಅದರ ಪರಿಣಾಮ ಏನು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೇತುವೆಯೊಂದೇ ಕೊಚ್ಕೊಂಡು ಹೋಗಿದೆ. ಸಂಪರ್ಕ ಈಗ ಬಂದ್ ಆಗಿದೆ. ನಿರಂತರ ಮಳೆಗೆ ಜನ ಹೈರಾಣಾಗಿದ್ದಾರೆ. ನೋಡಿ, ಇದೇ ರಸ್ತೆ. ಈ ರಸ್ತೆಯ ಮಧ್ಯೆ ಈಗ ನೀರು ಹರಿತಾ ಇದೆ. ಬೆಳಗಾವಿಯಲ್ಲಿ ಮಳೆ ಅಬ್ಬರವನ್ನು ನೋಡಿದ್ವಿ. ಇನ್ನು ಹಾಸನದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಕಳೆದ 9 ವರ್ಷಗಳಿಂದ ಹಾಸನದ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿಯವರೆಗೂ ಕೂಡ 45 ಕಿಲೋಮೀಟರ್ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ಏನಿದೆ ಅದು ಕುಂಟುತ್ತಾ ಸಾಗ್ತಾ ಇತ್ತು, ಅವೈಜ್ಞಾನಿಕವಾಗಿ ಸಾಗ್ತಾ ಇದೆ. ಸದ್ಯ ಸಕಲೇಶಪುರದವರೆಗೂ ಕೂಡ ಕಾಮಗಾರಿ ಮುಗಿದಿದೆ. ಮಾರನಹಳ್ಳಿವರೆಗೂ ಕೂಡ ಕಾಮಗಾರಿ ವೇಗವಾಗಿ ನಡೀತಾ ಇದೆ. ಇದರ ನಡುವೆ ಮಳೆ ಬಂದು ಈಗ ಅವಾಂತರವೇ ಸೃಷ್ಟಿಯಾಗಿದೆ. ಹಾಸನದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ರೈತರು ಬೆಳೆದಂತಹ ಬಾಳೆ ಆಗಿರಬಹುದು, ಕಾಫಿ ಆಗಿರಬಹುದು, ಅಡಿಕೆ ಆಗಿರಬಹುದು, ಅವೆಲ್ಲವೂ ಕೂಡ ಈಗ ಮಳೆಗೆ ಹಾನಿಗೊಳಗಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ರಸ್ತೆ ಮೇಲೆ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾರೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯ ಅಲ್ಲಿರ್ತಕ್ಕಂತಹ ಕಾಫಿ ಬೆಳೆಗಾರರ ಸ್ಥಿತಿ ಹೇಳುತ್ತಿದ್ದಾಗಿದೆ. ನಾವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಶಿರಾಡಿ ಘಾಟ್ ರಸ್ತೆಗಾಗಿ ಸುಮಾರು 10 ಮೀಟರ್ನಷ್ಟು ಕಾಫಿ ತೋಟವನ್ನು ಸ್ವಾಧೀನಪಡಿಸಿಕೊಂಡವರಿಗೆ ಪರಿಹಾರವನ್ನು ನೀಡಲಾಗಿದೆ. ಆದರೆ ಅವೈಜ್ಞಾನಿಕವಾಗಿ 100 ಅಡಿಗಳಷ್ಟು ಗುಡ್ಡವನ್ನು ಬಗ್ದಿರೋದ್ರಿಂದ ಮೇಲೆ ಎಕರೆಗಟ್ಟಲೆಯಲ್ಲಿ ಬೆಳೆದಿದ್ದಂತಹ ಕಾಫಿ, ಸಿಲ್ವರ್, ಅಡಿಕೆ ಸೇರಿದಂತೆ ಹಲವು ಬೆಳೆಗಳು ಈಗ ರಸ್ತೆಗೆ ಉರುಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇವರು ತಗೊಂಡಿರ್ತಕ್ಕಂಥ 10 ಮೀಟರ್ ಇದೆ, ಆದರೆ ಅದನ್ನು ಬಗ್ದಿರ್ತಕ್ಕಂತಹ ರೀತಿಯಿಂದ ಅದೆಲ್ಲವೂ ಸಹ ಕುಸಿತವಾಗ್ತಾ ಇದೆ. ಕೇವಲ 10 ಮೀಟರಿಗೆ ಮಾತ್ರ ಇವರು ಪರಿಹಾರವನ್ನು ನೀಡಿದರೆ, ಆದರೆ 3 ಎಕರೆಯಷ್ಟು ಕಾಫಿ ತೋಟ ಈಗ ಹಾನಿ ಉಂಟಾಗಿದೆ. ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ ಕೇವಲ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗ ಸಿಮೆಂಟ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಆದರೆ ಆ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 100 ಎಕರೆ ಕಾಫಿ ತೋಟವಿದೆ. ಆ 100 ಎಕರೆ ಕಾಫಿ ತೋಟದಲ್ಲಿ ಕೇವಲ ಕಾಫಿ ಬೆಳೆಗಾರರಿಗೆ, ಕಾಫಿ ತೋಟದ ಮಾಲೀಕರಿಗೆ 10 ಮೀಟರ್ನಷ್ಟು ಪರಿಹಾರವನ್ನು ನೀಡಲಾಗಿದೆ. ಉಳಿದಂತೆ ಎಲ್ಲ ಕಾಫಿ ತೋಟವು ಹಾಗೇ ಇದೆ. ಆದರೆ ಅವರೆಲ್ಲರೂ ಸಹ ಈಗ ಭೂಕುಸಿತದಿಂದಾಗಿ ಹೆದರಿ ಕಾಫಿ ತೋಟ ನಿರ್ವಹಣೆಯನ್ನೇ ಕೈ ಚೆಲ್ಲಿದ್ದಾರೆ. ಅಲ್ಲದೆ ಪ್ರತಿ ಮಳೆಗಾಲದಲ್ಲೂ ಸಹ ಅತಿಯಾದ ಭೂಕುಸಿತದಿಂದಾಗಿ ಮೇಲೆ 10 ವರ್ಷಗಳಿಂದ ಬೆಳೆದಂತಹ ಕಾಫಿ ಗಿಡಗಳಿರ್ಬೋದು, ಬಾಳೆ ಇರ್ಬೋದು, ಅಡಿಕೆ ಎಲ್ಲವೂ ಸಹ ಈಗ ನೆಲಕ್ಕೆ ಉರುಳ್ತಾ ಇದೆ. ಹೀಗಾಗಿ ಕಾಫಿ ಬೆಳೆಗಾರರ ಗೋಳು ಕೇಳುವವರಿಲ್ದಂಗೆ ಆಗಿದೆ. ಯಾಕೆಂದರೆ ಒಂದು ರೀತಿ ಅವೈಜ್ಞಾನಿಕ ಕಾಮಗಾರಿ, ಮತ್ತೊಂದೆಡೆ ನಿಧಾನಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇರೋದ್ರಿಂದ ಒಂದೆಡೆ ವಾಹನ ಸವಾರರಿಗೆ ತೊಂದರೆ ಆದರೆ ಮತ್ತೊಂದೆಡೆ ಕಾಫಿ ಬೆಳೆಗಾರರ ಗೋಳು ಹೇಳುತ್ತಿರುವುದಾಗಿದೆ. ಈಗ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಮಳೆ ಜೋರಾಗಿ ಆರಂಭಿಸಿದೆ. ಹಾಗಾಗಿ ಈಗ ಕಾಫಿ ಬೆಳೆಗಾರರು ಒಂದು ರೀತಿ ಕಂಗಾಲಾಗಿದ್ದಾರೆ. ಯಾಕೆಂದರೆ ಅವರು ಈ ಕಾಫಿಯನ್ನೇ ನಂಬಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದು. 10 ವರ್ಷಗಳಿಂದ ಈ ಕಾಫಿಯನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ರು. ಈಗ ಕೇವಲ ಶಿರಾಡಿ ಘಾಟ್ ರಸ್ತೆಗಾಗಿ ಕೇವಲ 10 ಮೀಟರ್ ಭೂಮಿಯನ್ನು ವಶಪಡಿಸಿಕೊಂಡು ಅದಕ್ಕೆ ಪರಿಹಾರವನ್ನು ನೀಡಿದರೆ, ಉಳಿದ 3-4 ಎಕರೆ ಕಾಫಿ ತೋಟ ಏನಿದೆ ಅದೆಲ್ಲವೂ ಸಹ ನೆಲಕ್ಕೆ ಉರುಳಿ ಹಾನಿ ಉಂಟಾಗಿದೆ. ಇನ್ನಾದರೂ ಇತ್ತ ಗಮನ ಹರಿಸಬೇಕು ಅಂತ ಹೇಳಿ ಏನು ಸರ್ಕಾರವನ್ನು ಕಾಫಿ ಬೆಳೆಗಾರರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಸಕಲೇಶಪುರ. ಪ್ರತಿ ಬಾರಿ ಮಳೆಗಾಲ ಆರಂಭ ಆದಾಗ, ಮಳೆ ಬಂದಾಗ ಈ ಹಾಸನದ ಮಲೆನಾಡು ಭಾಗ ಆಗಿರಬಹುದು, ಕಾಫಿನಾಡು ಚಿಕ್ಕಮಗಳೂರಿನ ಭಾಗ ಅಥವಾ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ಈ ರೀತಿಯ ಗುಡ್ಡ ಕುಸಿತದ ಆತಂಕ ಮನೆ ಮಾಡ್ತಾ ಇದೆ. ಈಗ ಮಳೆ ಜೋರಾಗ್ತಾ ಇದ್ದ ಹಾಗೆ, ನೈಋತ್ಯ ಮುಂಗಾರು ಚುರುಕಾಗ್ತಾ ಇದ್ದ ಹಾಗೇನೆ ಮತ್ತೆ ಈಗ ಗುಡ್ಡ ಕುಸಿಯುವ ಆತಂಕ, ಭೀತಿ ಈ ಪ್ರದೇಶದ ಜನರನ್ನು ಕಾಡ್ತಾ ಇದೆ.